ಹಸಿರೇ ಉಸಿರು. ಹೌದು ಅಲ್ವಾ ಸ್ನೇಹಿತರೆ? ನೋಡಿ, ಇಂತಹ ಒಂದು ಸುಂದರವಾದ ಪರಿಸರದಲ್ಲಿ ನಾವಿದ್ದೀವಿ ಅಂತ ಹೇಳಿದ್ರೆ ಅದು ನಮ್ಮ ಸೌಭಾಗ್ಯವೇ ಸರಿ. ಹಳ್ಳಿಯಿಂದ ಬೆಂಗಳೂರಿಗೆ ಹೋಗ್ತಾರೆ ಉದ್ಯೋಗನ ಅರಸ್ಕೊಂಡು. ಆದರೆ ಅಲ್ಲಿ ಹೋಗಿ ದುಡಿಮೆನ ಮಾಡಿದ್ಮೇಲೆ ಮತ್ತೆ ವಿಶ್ರಾಂತಿಗೆ ಅಂಥೇಳಿ ವಾಪಸ್ ಬರೋದು ಹಳ್ಳಿಗೇನೆ. ಇಂಥ ಸುಂದರ ಪರಿಸರಕ್ಕೆ ಬರ್ತಾರೆ, ತಮ್ಮ ಆರೋಗ್ಯ ಮತ್ತೊಮ್ಮೆ ಸುಧಾರಿಸ್ಕೊಳ್ಬೇಕು ಅಂತ ಹೇಳಿ ಆಸೆ ಪಡ್ತಾರೆ. ಇಲ್ಲಿರುವಂತಹ ಒಂದು ಶುದ್ಧವಾದಂತಹ ಗಾಳಿ, ವಾತಾವರಣ, ಹಬ್ಬ, ಕಣ್ಣಿಗೆ ಹಬ್ಬ, ಮನಸ್ಸಿಗೆ ಹಬ್ಬ, ಇನ್ನೆಲ್ಲೂ ಸಿಗಲ್ಲ. ಇಂತಹ ಒಂದು ಸುಂದರವಾದ ವಾತಾವರಣ ಅದು ಶಾಲೆಗಳಲ್ಲಿ ಸಿಕ್ತು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಎಷ್ಟು ಒಂದು ಒಳ್ಳೆಯದಲ್ವಾ? ಅವ್ರುಗಳ ಕಲಿಕೆಗೂ ಕೂಡ ತುಂಬಾ ಒಳ್ಳೆಯದಾಗಿರುತ್ತೆ. ಯಾಕಂದರೆ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಅನ್ನೋದು ಕೂಡ ಇಲ್ಲೆಲ್ಲೂ ಸಿಕ್ಕಲ್ಲ. ಮಕ್ಕಳ ಕಲಿಕೆಗೆ ಪೂರಕವಾದಂತಹ ವಾತಾವರಣ ಅಂತ ಹೇಳಿದ್ರೆ ಈ ಒಂದು ಸುಂದರವಾದ ಪರಿಸರ. ಇಂಥ ಸುಂದರವಾದ ಪರಿಸರದಲ್ಲಿ ನಾವಿದ್ದೀವಿ ಅಂತ ಹೇಳೋದು ನಿಜವಾಗ್ಲೂ ನಮಗೆ ಹೆಮ್ಮೆಯ ವಿಚಾರ. ಇದು ನಮ್ಮ ದೇಶ, ನಮ್ಮ ಭಾರತ, ನಮ್ಮ ಕರ್ನಾಟಕ, ನಮ್ಮ ಊರು ಚಿಕ್ಕಮಗಳೂರು. ಇಂತಹ ಒಂದು ಪರಿಸರಕ್ಕೆ ತಾವೆಲ್ಲರೂ ಬನ್ನಿ, ಭೇಟಿ ಕೊಡಿ. ಆಗಲೇ ಸಾಕಷ್ಟು ಮಂದಿ ಚಿಕ್ಕಮಗಳೂರಲ್ಲಿ ಬರ್ತಾ ಇದ್ದೀರಾ, ಹೋಗ್ತಾ ಇದ್ದೀರಾ, ಇಂಥ ಸೌಂದರ್ಯನ ಸವಿತಾ ಇದ್ದೀರಾ. ಮತ್ತೆ ನಿಮ್ಮ ಸ್ನೇಹಿತರು, ಬಂಧು ಬಳಗ ಎಲ್ಲರನ್ನೂ ಕರ್ಕೊಂಡು ಬರ್ತಾ ಇದ್ದೀರಾ. ಎಷ್ಟು ಸವಿದ್ರೂ ಇಂಥ ಸೌಂದರ್ಯ ಮತ್ತೆ ಸಾಕಾಗಲ್ಲ ಅಲ್ವ ಸ್ನೇಹಿತರೆ? ನಾವು ಇಲ್ಲೇ ವಾಸ ಇದ್ದೀವಿ ಅಂದಾಗ ನಾವು ಎಷ್ಟು ಹೆಮ್ಮೆ ಪಡಬೇಕಾದಂಥ ವಿಚಾರವಾಗಿರುತ್ತೆ. ನೋಡಿ, ಇಂತಹ ಸೌಂದರ್ಯಯುಕ್ತವಾದಂತಹ ನಮ್ಮ ಶಾಲೆಯನ್ನು ಒಮ್ಮೆ ನೀವು ನೋಡಿ. ಈ ಶಾಲೆಯಲ್ಲಿ ಮಕ್ಕಳು ಓದಬೇಕು ಅಂತ ಹೇಳಿದ್ರೆ ಅವರು ಪುಣ್ಯ ಮಾಡಿರಬೇಕು. ಇವತ್ತು ವಿಶ್ವ ಪರಿಸರ ದಿನಾಚರಣೆ. ಹಾಗಾಗಿ ತಮ್ಮೆಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು.